ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾಗಿರ್ತಕ್ಕಂಥದ್ದು. ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ನಡೀತಾ ಇದೆ. ಜನರ ವಿರೋಧದ ನಡುವೆ ಶವ ಸ್ಥಳಾಂತರಿಸಿದ್ದಾರೆ ಪೊಲೀಸರು. ರಸ್ತೆ ಮಧ್ಯೆ ಶವವನ್ನ ಇಟ್ಟು ಪ್ರತಿಭಟನೆ ನಡೆಸ್ತಾ ಇದ್ರು ಜನ. ಕಾಡಾನೆ ದಾಳಿಗೆ ಬಲಿಯಾಗಿದ್ರು 38 ವರ್ಷದ ಬೋರಮ್ಮ ಅಂತಕ್ಕಂತಹ ಮಹಿಳೆ. ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ 38 ವರ್ಷದ ಬೋರಮ್ಮ ಬಲಿಯಾಗಿದ್ರು. ಅದರ ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ವಾರದಲ್ಲಿ ಕಾಡಾನೆಯ ದಾಳಿಗೆ 2 ಬಲಿಯಾಗಿದ್ದಾವೆ, 2 ಜೀವಗಳು ಬಲಿಯಾಗಿದ್ದಾವೆ. ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡಬಗೆರೆಯಲ್ಲಿ ಆಗಿರತಕ್ಕಂತಹ ದೃಶ್ಯಾವಳಿಗಳಿದ್ದು ಯಾವ ರೀತಿಯಾಗಿ ಪ್ರೊಟೆಸ್ಟ್ ಆಗ್ತಾ ಇದೆ ಅಂತಕ್ಕಂಥದ್ದು. ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಮಹಿಳೆಯ ಬಲಿ ಪಡೆದುಕೊಂಡಿರತಕ್ಕಂತಹ ಕಾಡಾನೆಯ ಹಿನ್ನೆಲೆಯಲ್ಲಿ ಇದೀಗ ಆ ಮಹಿಳೆಯ ಶವವಿಟ್ಟು ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾಗಿರ್ತಕ್ಕಂಥದ್ದು. ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ನಡೀತಾ ಇದೆ. ಜನರ ವಿರೋಧದ ನಡುವೆ ಶವ ಸ್ಥಳಾಂತರಿಸಿದ್ದಾರೆ ಪೊಲೀಸರು. ರಸ್ತೆ ಮಧ್ಯೆ ಶವವನ್ನ ಇಟ್ಟು ಪ್ರತಿಭಟನೆ ನಡೆಸ್ತಾ ಇದ್ರು ಜನ. ಕಾಡಾನೆ ದಾಳಿಗೆ ಬಲಿಯಾಗಿದ್ರು 38 ವರ್ಷದ ಬೋರಮ್ಮ ಅಂತಕ್ಕಂತಹ ಮಹಿಳೆ. ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ 38 ವರ್ಷದ ಬೋರಮ್ಮ ಬಲಿಯಾಗಿದ್ರು. ಅದರ ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ವಾರದಲ್ಲಿ ಕಾಡಾನೆಯ ದಾಳಿಗೆ 2 ಬಲಿಯಾಗಿದ್ದಾವೆ, 2 ಜೀವಗಳು ಬಲಿಯಾಗಿದ್ದಾವೆ. ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡಬಗೆರೆಯಲ್ಲಿ ಆಗಿರತಕ್ಕಂತಹ ದೃಶ್ಯಾವಳಿಗಳಿದ್ದು ಯಾವ ರೀತಿಯಾಗಿ ಪ್ರೊಟೆಸ್ಟ್ ಆಗ್ತಾ ಇದೆ ಅಂತಕ್ಕಂಥದ್ದು. ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಮಹಿಳೆಯ ಬಲಿ ಪಡೆದುಕೊಂಡಿರತಕ್ಕಂತಹ ಕಾಡಾನೆಯ ಹಿನ್ನೆಲೆಯಲ್ಲಿ ಇದೀಗ ಆ ಮಹಿಳೆಯ ಶವವಿಟ್ಟು ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾಗಿರ್ತಕ್ಕಂಥದ್ದು. ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ನಡೀತಾ ಇದೆ. ಜನರ ವಿರೋಧದ ನಡುವೆ ಶವ ಸ್ಥಳಾಂತರಿಸಿದ್ದಾರೆ ಪೊಲೀಸರು. ರಸ್ತೆ ಮಧ್ಯೆ ಶವವನ್ನ ಇಟ್ಟು ಪ್ರತಿಭಟನೆ ನಡೆಸ್ತಾ ಇದ್ರು ಜನ. ಕಾಡಾನೆ ದಾಳಿಗೆ ಬಲಿಯಾಗಿದ್ರು 38 ವರ್ಷದ ಬೋರಮ್ಮ ಅಂತಕ್ಕಂತಹ ಮಹಿಳೆ. ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ 38 ವರ್ಷದ ಬೋರಮ್ಮ ಬಲಿಯಾಗಿದ್ರು. ಅದರ ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ವಾರದಲ್ಲಿ ಕಾಡಾನೆಯ ದಾಳಿಗೆ 2 ಬಲಿಯಾಗಿದ್ದಾವೆ, 2 ಜೀವಗಳು ಬಲಿಯಾಗಿದ್ದಾವೆ. ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡಬಗೆರೆಯಲ್ಲಿ ಆಗಿರತಕ್ಕಂತಹ ದೃಶ್ಯಾವಳಿಗಳಿದ್ದು ಯಾವ ರೀತಿಯಾಗಿ ಪ್ರೊಟೆಸ್ಟ್ ಆಗ್ತಾ ಇದೆ ಅಂತಕ್ಕಂಥದ್ದು. ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಮಹಿಳೆಯ ಬಲಿ ಪಡೆದುಕೊಂಡಿರತಕ್ಕಂತಹ ಕಾಡಾನೆಯ ಹಿನ್ನೆಲೆಯಲ್ಲಿ ಇದೀಗ ಆ ಮಹಿಳೆಯ ಶವವಿಟ್ಟು ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾಗಿರ್ತಕ್ಕಂಥದ್ದು. ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ನಡೀತಾ ಇದೆ. ಜನರ ವಿರೋಧದ ನಡುವೆ ಶವ ಸ್ಥಳಾಂತರಿಸಿದ್ದಾರೆ ಪೊಲೀಸರು. ರಸ್ತೆ ಮಧ್ಯೆ ಶವವನ್ನ ಇಟ್ಟು ಪ್ರತಿಭಟನೆ ನಡೆಸ್ತಾ ಇದ್ರು ಜನ. ಕಾಡಾನೆ ದಾಳಿಗೆ ಬಲಿಯಾಗಿದ್ರು 38 ವರ್ಷದ ಬೋರಮ್ಮ ಅಂತಕ್ಕಂತಹ ಮಹಿಳೆ. ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ 38 ವರ್ಷದ ಬೋರಮ್ಮ ಬಲಿಯಾಗಿದ್ರು. ಅದರ ದೃಶ್ಯಾವಳಿಗಳಲ್ಲಿ ಸಾಕಷ್ಟು
ಪೊಲೀಸ್ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ವಾರದಲ್ಲಿ ಕಾಡಾನೆಯ ದಾಳಿಗೆ 2 ಬಲಿಯಾಗಿದ್ದಾವೆ, 2 ಜೀವಗಳು ಬಲಿಯಾಗಿದ್ದಾವೆ. ತಾವು ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡಬಗೆರೆಯಲ್ಲಿ ಆಗಿರತಕ್ಕಂತಹ ದೃಶ್ಯಗಳಿದು. ಯಾವ ರೀತಿಯಾಗಿ ಪ್ರೊಟೆಸ್ಟ್ ಆಗ್ತಾ ಇದೆ ಅಂತಕ್ಕಂಥದ್ದು. ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಮಹಿಳೆಯ ಬಲಿ ಪಡೆದುಕೊಂಡಿರತಕ್ಕಂತಹ ಕಾಡಾನೆಯ ಹಿನ್ನೆಲೆಯಲ್ಲಿ ಇದೀಗ ಆ ಮಹಿಳೆಯ ಶವವನ್ನು ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾಗಿರ್ತಕ್ಕಂಥದ್ದು. ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ನಡೀತಾ ಇದೆ. ಜನರ ವಿರೋಧದ ನಡುವೆ ಶವ ಸ್ಥಳಾಂತರಿಸಿದ್ದಾರೆ ಪೊಲೀಸರು. ರಸ್ತೆ ಮಧ್ಯೆ ಶವವನ್ನ ಇಟ್ಟು ಪ್ರತಿಭಟನೆ ನಡೆಸ್ತಾ ಇದ್ರು ಜನ. ಕಾಡಾನೆ ದಾಳಿಗೆ ಬಲಿಯಾಗಿದ್ರು 38 ವರ್ಷದ ಬೋರಮ್ಮ ಅಂತಕ್ಕಂತಹ ಮಹಿಳೆ. ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ 38 ವರ್ಷದ ಬೋರಮ್ಮ ಬಲಿಯಾಗಿದ್ರು. ಅದರ ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ವಾರದಲ್ಲಿ ಕಾಡಾನೆಯ ದಾಳಿಗೆ 2 ಬಲಿಯಾಗಿದ್ದಾವೆ, 2 ಜೀವಗಳು ಬಲಿಯಾಗಿದ್ದಾವೆ. ತಾವು ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡಬಗೆರೆಯಲ್ಲಿ ಆಗಿರತಕ್ಕಂತಹ ದೃಶ್ಯಗಳಿದು. ಯಾವ ರೀತಿಯಾಗಿ ಪ್ರೊಟೆಸ್ಟ್ ಆಗ್ತಾ ಇದೆ ಅಂತಕ್ಕಂಥದ್ದು. ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಮಹಿಳೆಯ ಬಲಿ ಪಡೆದುಕೊಂಡಿರತಕ್ಕಂತಹ ಕಾಡಾನೆಯ ಹಿನ್ನೆಲೆಯಲ್ಲಿ ಇದೀಗ ಆ ಮಹಿಳೆಯ ಶವವನ್ನು ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾಗಿರ್ತಕ್ಕಂಥದ್ದು. ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ನಡೀತಾ ಇದೆ. ಜನರ ವಿರೋಧದ ನಡುವೆ ಶವ ಸ್ಥಳಾಂತರಿಸಿದ್ದಾರೆ ಪೊಲೀಸರು. ರಸ್ತೆ ಮಧ್ಯೆ ಶವವನ್ನ ಇಟ್ಟು ಪ್ರತಿಭಟನೆ ನಡೆಸ್ತಾ ಇದ್ರು ಜನ. ಕಾಡಾನೆ ದಾಳಿಗೆ ಬಲಿಯಾಗಿದ್ರು 38 ವರ್ಷದ ಬೋರಮ್ಮ ಅಂತಕ್ಕಂತಹ ಮಹಿಳೆ. ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ 38 ವರ್ಷದ ಬೋರಮ್ಮ ಬಲಿಯಾಗಿದ್ರು. ಅದರ ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ವಾರದಲ್ಲಿ ಕಾಡಾನೆಯ ದಾಳಿಗೆ 2 ಬಲಿಯಾಗಿದ್ದಾವೆ, 2 ಜೀವಗಳು ಬಲಿಯಾಗಿದ್ದಾವೆ. ತಾವು ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡಬಗೆರೆಯಲ್ಲಿ ಆಗಿರತಕ್ಕಂತಹ ದೃಶ್ಯಗಳಿದು. ಯಾವ ರೀತಿಯಾಗಿ ಪ್ರೊಟೆಸ್ಟ್ ಆಗ್ತಾ ಇದೆ ಅಂತಕ್ಕಂಥದ್ದು. ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಮಹಿಳೆಯ ಬಲಿ ಪಡೆದುಕೊಂಡಿರತಕ್ಕಂತಹ ಕಾಡಾನೆಯ ಹಿನ್ನೆಲೆಯಲ್ಲಿ ಇದೀಗ ಆ ಮಹಿಳೆಯ ಶವವನ್ನು